ಪ್ರೀತಿಗಳೇ ಬೋನ್ ಫ್ರ್ಯಾಕ್ಚರ್ಸ್ ಈ ಕಾಲ ಭಾಳ ಕಾಮನ್ ಈಗಿನ ಅಲ್ವಾ. ಮಕ್ಕಳುಗಳು ಹೇಳ್ತಿರ್ತಾರೆ, ಬೀಳ್ತಿರ್ತಾರೆ, ಸ್ಕೇಟಿಂಗ್ ಆಡೋಕ್ಕೆ ಹೋಗ್ತಾರೆ, ಬೀಳ್ತಾರೆ, ಕರಾಟೆಲ್ಲಿ ಏಟ್ ಮಾಡ್ಕೊಳ್ತಾರೆ, ಬೀಳ್ತಾರೆ. ಬೋನ್ ಫ್ರ್ಯಾಕ್ಚರ್ಸ್ ಭಾಳ ಕಾಮನ್. ಆಕ್ಸಿಡೆಂಟ್ಸು ಎಷ್ಟಾಡ ವೆಹಿಕಲ್ಲು ಬೆಂಗಳೂರು, ಮೈಸೂರು, ತುಮಕೂರು ಎಲ್ಲ ಕಡೆನೂ ಟ್ರಾಫಿಕ್ ಜಾಸ್ತಿ. ಯಾರು ಯಾವಾಗ ಎಲ್ಲಿ ಗುದ್ಕೊಂಡು ಹೋಗ್ತಾರೆ ಅದು ಹೇಗೆ ಗೊತ್ತಲ್ವಾ. ಸೊ ಫ್ರ್ಯಾಕ್ಚರ್ಸ್ ಭಾಳ ಕಾಮನ್ ಆಗಿದೆ. ಸೊ ಫ್ರ್ಯಾಕ್ಚರ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದೆ. ಪರ್ಸನಾಲಿಟಿ ಫ್ರ್ಯಾಕ್ಚರ್ಸ್ ಅಂದರೆ ಸಿಂಪಲ್ ಫ್ರ್ಯಾಕ್ಚರ್ ಅಂದ್ರೇನು, ಕ್ಲೋಸ್ ಫ್ರ್ಯಾಕ್ಚರ್ ಅಂದ್ರೇನು, ಕಮ್ಯುನಿಟೆಡ್ ಫ್ರ್ಯಾಕ್ಚರ್ ಅಂದರೆ ಏನು, ಫ್ರ್ಯಾಕ್ಚರ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಆಪರೇಷನ್ ಮಾಡಬೇಕಾ, ಕನ್ಸರ್ವೇಟಿವ್ ಮಾಡಬೇಕಾ, ಯಾವ ರೀತಿಯ ಟ್ರೀಟ್ಮೆಂಟ್ ಕೊಟ್ಟರೆ ಫ್ರ್ಯಾಕ್ಚರ್ ಬೇಗ ಹೀಲ್ ಆಗುತ್ತೆ, ಮತ್ತು ಮಕ್ಕಳಲ್ಲಿ ಫ್ರ್ಯಾಕ್ಚರ್ ಆಗೋದೇ ಬೇರೆ, ದೊಡ್ಡವರಲ್ಲಿ ಫ್ರ್ಯಾಕ್ಚರ್ ಆಗೋದೇ ಬೇರೆ, ಯಾವ್ಯಾವ ಕಾರಣಗಳಿಗೆ ಫ್ರ್ಯಾಕ್ಚರ್ ಅಂದರೆ ಮತ್ತು ಎಷ್ಟೊಂದು ಜನ ಪ್ರಶ್ನೆ ಕೇಳ್ತಿರ್ತಾರೆ, ಫ್ರ್ಯಾಕ್ಚರ್ ಆಗಿದೆ ಡಾಕ್ಟ್ರೆ ಎಷ್ಟು ದಿನ ರೆಸ್ಟ್ ತೊಗೋಬೇಕು, ಹೆಂಗೆ ಹೀಲ್ ಆಗುತ್ತೆ, ಯಾವಾಗ ಹೀಲ್ ಆಗುತ್ತೆ ಅಂತ. ಸೊ ಎಲ್ಲದಕ್ಕೂ ಫ್ರ್ಯಾಕ್ಚರ್ ಹೀಲಿಂಗ್ ಬಗ್ಗೆ ಕೊನೆಯಲ್ಲಿ ವೀಡಿಯೋದಲ್ಲಿ ಹೇಳ್ತೀನಿ ಗೆಳೆಯರೆ. ಪೂರ್ತಿ ವಿವರವಾದ ವೀಡಿಯೋಗಳು ಮಾಡಿದ್ದೀನಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, 25 years ಎಕ್ಸ್ಪೀರಿಯೆನ್ಸು, ತುಮಕೂರಲ್ಲಿ ಕೇಸ್ ಡಿಪ್ರೆಷನ್ ಅದರ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸಾಧಾರಣ ಭಾಳಷ್ಟು ಕೇಸ್ಗಳನ್ನ, ಸರ್ಜರಿ ಕೇಸ್ಗಳನ್ನ ಮತ್ತು ಎಷ್ಟೊಂದು ಕೇಸ್ಗಳನ್ನ ಆಪ್ರೇಷನ್ಲಿ ಕೂಡ ರೆಡಿ ಮಾಡಿದ್ದೀನಿ. ಸೊ ನನ್ನ ವೀಡಿಯೋಗಳನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಸಬ್ಸ್ಕ್ರೈಬ್ ಮಾಡಿ. ವಿಶ್ ಯು ಆಲ್ ಹ್ಯಾಪಿ, ಹೆಲ್ತಿ, ಗುಡ್ ಬೋನ್, ಸ್ಟ್ರಾಂಗ್ ಬೋನ್ಸ್. ಇಲ್ಲ, ಬೋನ್ ಫ್ರ್ಯಾಕ್ಚರ್ ಅಂದ ತಕ್ಷಣ ಜನಗಳಿಗೆ ಅಂದರೆ ಫ್ರ್ಯಾಕ್ಚರ್ ಆದ ತಕ್ಷಣ ಅವ್ರಿಗಾಗಿತ್ತು ಸರ್, ಅವ್ರಿಗೆ ಸಿಮೆಂಟ್ ಹಾಕಿದ್ರು, ನನಗೂ ಸಿಮೆಂಟ್ ಹಾಕ್ಬಿಡಿ ಅಂತ ಎಷ್ಟು ಜನ ಬರುತ್ತೆ. ಇಲ್ಲ ಸರ್, ಅವ್ರಿಗೆ ಆಪ್ರೇಷನ್ ಮಾಡೋದು, ನೀವು ಆಪ್ರೇಷನ್ ಮಾಡಿ. ಅವ್ರಿಗೆ 2 ತಿಂಗಳಿಗೆ ಓಡಾಡೋಕ್ಕೆ ಶುರು ಮಾಡೋದಿಲ್ಲ ಸರ್, ನಾನು ಯಾಕೆ ಇನ್ನೂ 3 ತಿಂಗಳಾದ್ರೆ ಓಡಾಡಿಲ್ಲ ಅಂತ ಹೇಳ್ತಾರೆ. ನೋಡಿ, ಅದಕ್ಕೆ ಪರ್ಸನಾಲಿಟಿ ಫ್ರ್ಯಾಕ್ಚರ್ ಅಂತ ಒಂದೊಂದು ಫ್ರ್ಯಾಕ್ಚರ್ ಒಂದೊಂದು ಬೇರೆ 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 ರೀತಿಗಳಿದೆ. ಸೊ ಯಾವ್ಯಾವ ಟೈಪ್ ಫ್ರ್ಯಾಕ್ಚರ್ ಅದನ್ನು ಫಸ್ಟ್ ತಿಳ್ಕೊಳ್ಳೋಂಗಿದ್ದಾರೆ. ಸಿಂಪಲ್ ಫ್ರ್ಯಾಕ್ಚರ್ ಅಂತ, ಜೊತೆಗೆ ಕಾಂಪೌಂಡ್ ಫ್ರ್ಯಾಕ್ಚರ್. ಸಿಂಪಲ್ ಫ್ರ್ಯಾಕ್ಚರ್ ಅಂದರೆ ಓಪನ್ ಕ್ಲೋಸರ್ ಫ್ರ್ಯಾಕ್ಚರ್, ಚರ್ಮ ಇಂಟ್ಯಾಕ್ಟ್ ಇರುತ್ತೆ, ಒಡನೆ ಮೂಳೆ, ಅದಕ್ಕೆ ಸಿಂಪಲ್ ಫ್ರ್ಯಾಕ್ಚರ್ ಅಂತೀವಿ. ನೆಕ್ಸ್ಟು ಕಾಂಪೌಂಡ್ ಅಥವಾ ಓಪನ್ ಫ್ರ್ಯಾಕ್ಚರ್ಸ್ ಅಂತ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಫ್ರ್ಯಾಕ್ಚರ್ ಆದಮೇಲೆ ಗಾಯ ಆಗಿರುತ್ತೆ. ಅದರಲ್ಲಿ ಟೈಪ್ 1, 2, 3 ಅಂತ ಎಲ್ಲ ವೆರೈಟೀಸ್ ಬರುತ್ತೆ. ಸೊ ಗಾಯ ಆಗಿ ಬೋನು ಎಕ್ಸ್ಪೋಸ್ ಆಗಿಬಿಟ್ಟಿರುತ್ತೆ, ಫ್ರ್ಯಾಕ್ಚರ್ ಸೆಟ್ಟು ಎನ್ವೈರನ್ಮೆಂಟ್ಗೆ ಎಕ್ಸ್ಪೋಸ್ ಆಗಿರುತ್ತೆ, ಗಾಯ ಆಗಿರುತ್ತೆ. ಅದರಲ್ಲಿ ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 3ಯಲ್ಲಿ ಟೈಪಲ್ಲಿ ಎಷ್ಟೊಂದು ವೆರೈಟಿ ಎಲ್ಲ ಬರುತ್ತೆ. ಸೊ ಈ ರೀತಿಯ ಅದಕ್ಕೆ ಕಾಂಪೌಂಡ್ ಓಪನ್ ಫ್ರ್ಯಾಕ್ಚರ್ಸ್ ಅಂತೇಳಿ, ಅದರಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ. ಹಾಗಾಗಿ ಅದನ್ನು ಅದರ ಕ್ಲಾಸಿಫಿಕೇಷನ್ ಮಾಡಲಾಗಿದೆ. ಜೊತೆಗೆ ಮಕ್ಕಳಾಗೋದಕ್ಕೆ ಗ್ರೀನ್ ಸ್ಟಿಕ್ ಫ್ರ್ಯಾಕ್ಚರ್ಸ್ ಅಂತ. ಗ್ರೀನ್ ಸ್ಟಿಕ್ಕಲ್ಲಿ ನೀವು ಒಂದು ಹಸಿ ಕಡ್ಡಿನ ಹಿಂಗೆ ಪೂರ್ತಿ ಮುರಿದೋಗಲ್ಲ ಅಲ್ವಾ. ಮುರಿದು ನೋಡಿ, ಇವೆಲ್ಲ ಒಂದು ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿ. ಮುರಿದ್ರೆ ಒಂದು ಕಡೆ ತೋಟೆ ಅದು ಇಂಟ್ಯಾಕ್ಟ್ ಆಗುತ್ತೆ, ಹೊರಗಡೆ ಮಾತ್ರ ಈ ಥರ ಬ್ರೇಕ್ ಆಗಿರುತ್ತೆ, ಇಲ್ಲೆಲ್ಲ ಹಂಗೆ ಇರುತ್ತೆ, ಇಂಟ್ಯಾಕ್ಟ್ ಇರುತ್ತೆ. ಅದಕ್ಕೆ ಗ್ರೀನ್ ಸ್ಟಿಕ್ ಫ್ರ್ಯಾಕ್ಚರ್ ಮಕ್ಕಳಲ್ಲಿ ಕಾಮನ್ ಆಗಿ ಗ್ರೀನ್ ಸ್ಟಿಕ್ ಫ್ರ್ಯಾಕ್ಚರ್ ಚಾನ್ಸ್ ಇರುತ್ತೆ ಗೆಳೆಯರೆ. ಸೊ ಈ ರೀತಿ ಗ್ರೀನ್ ಸ್ಟಿಕ್ ಕೆಲವು ಸ್ಟ್ರೆಸ್ ಫ್ರ್ಯಾಕ್ಚರ್, ಲಾಂಗ್ ಟರ್ಮ್ ನಿಂತ್ಕೊಂಡಾಗ ಸ್ಟ್ರೆಸ್ ಆಗಿ ಕೆಲವು ಫ್ರ್ಯಾಕ್ಚರ್ಸ್ ಬರುತ್ತೆ. ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂದರೆ ಕೆಲವು ಕಂಪ್ರೆಷನ್ ಫ್ರ್ಯಾಕ್ಚರ್, ಎಕ್ಸ್ಪೆಷಲಿ ಸ್ಪೈನ್ದೆಲ್ಲ ಐಡಿಂದ ಬಿದ್ದಾಗ ಕಂಪ್ರೆಸ್ ಆಗಿಬಿಡುತ್ತೆ, ಬಂದು ಕಂಪ್ರೆಷನ್ ಫ್ರ್ಯಾಕ್ಚರ್ಸ್ ಅಂತೀವಿ. ಸೊ ಈ ರೀತಿ ನಾನಾ ರೀತಿಯ ಏರ್ಲೈನ್ ಫ್ರ್ಯಾಕ್ಚರ್, ಚಿಕ್ಕ ಕ್ರ್ಯಾಕ್ ಥರ ಬಂದಿರುತ್ತೆ, ಏರ್ಲೈನ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀವಿ. ಮತ್ತು ಕಮ್ಯುನಿಟೆಡ್ ಫ್ರ್ಯಾಕ್ಚರ್ಸ್ ಅಂತ ಹೇಳಿ, ಕಮ್ಯುನಿಟೆಡ್ ಅಂದರೆ ಮಲ್ಟಿಪಲ್ ಪೀಸ್ ಆಗಿಬಿಡುತ್ತೆ ಅಲ್ಲ, ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಯಾರೋ ಏನೋ ಕೊಡ್ಕೊಂಡಿರ್ಬೋದು ಅಂದರೆ ಮಲ್ಟಿಪಲ್ ಪೀಸ್, ಕಮ್ಯುನಿಟೆಡ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ನಾನಾ ರೀತಿಯ ಫ್ರ್ಯಾಕ್ಚರ್ ಇರುತ್ತೆ. ಒಂದೊಂದು ಫ್ರ್ಯಾಕ್ಚರ್ಗೂ ಮ್ಯಾನೇಜ್ಮೆಂಟ್ ಡಿಫ್ರೆನ್ಸ್ ಆಗುತ್ತೆ, ಒಂದೊಂದು ಫ್ರ್ಯಾಕ್ಚರ್ಗೂ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬೇರೆ ಬೇರೆ ಇರುತ್ತೆ. ಸೊ ಹಾಗೆ ಯಾವ ರೀತಿಯ ಫ್ರ್ಯಾಕ್ಚರ್ ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ ಗೆಳೆಯರೆ. ಕೆಲವರಿಗೆ ಎವಲ್ಷನ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀವಿ. ಎವಲ್ಷನ್ ಅಂತಂದರೆ ಟೆಂಡನ್ಸ್ ಬಂದು ಅದು ಲಿಗಮೆಂಟ್ಸ್ ಬಂದು ಅಟ್ಯಾಚ್ ಆಗುತ್ತೆ, ಅದು ಫುಲ್ ಆಗಿಬಿಟ್ಟು ಅದು ಎವಲ್ಸ್ ಆಗ್ಬಿಟ್ಟು, ಅದಕ್ಕೆ ಎವಲ್ಷನ್ ಫ್ರ್ಯಾಕ್ಚರ್ಸ್ ಅಂತೀವಿ. ಸೊ ಈ ರೀತಿಯ ನಾನಾ ರೀತಿಯ ಫ್ರ್ಯಾಕ್ಚರ್ಸ್ ಇದೆ. ಫ್ರ್ಯಾಕ್ಚರ್ ಅಂದರೆ ಎಲ್ಲ ಒಂದೇ ರೀತಿಯಲ್ಲ ಅಲ್ವಾ. ಕ್ವಾಲಿಫೈಡ್ ಆರ್ಥೋಪೆಡಿಕ್ ಸರ್ಜನ್ಗೆ ನೀವು ಎಕ್ಸ್ರೇ ತೋರಿಸಿ ಎಲ್ಲ ರೀತಿಯ ಫ್ರ್ಯಾಕ್ಚರ್ನ ಅವರು ವಿವರಿಸಿ ಹೇಳ್ತಾರೆ ನಿಮಗೆ. ಸೊ ಒಂದೊಂದು ಫ್ರ್ಯಾಕ್ಚರ್ಗೂ ಒಂದೊಂದು ಥರ ಟ್ರೀಟ್ಮೆಂಟ್ ಇರುತ್ತೆ, ಒಂದೊಂದು ರಿಕವರಿ ಟೈಮ್ ಇರುತ್ತೆ, ಒಂದೊಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಸೊ ಹಾಗೆ ಯಾವ ರೀತಿಯ ಫ್ರ್ಯಾಕ್ಚರ್ ಅಂತೆಲ್ಲ ಡೀಟೇಲಾಗಿ ಹೇಳಿದ್ದೀನಿ ಗೆಳೆಯರೆ. ಮರದೇ ಪೂರ್ತಿ ವಿಡಿಯೋನ ನೋಡಿ. ನೋಡಿ, ಮೂಳೆ ಮುರಿತಗಳು ಯಾರಿಗೆ ಬೇಕಾದ್ರೆ ಯಾವಾಗ ಬೇಕಾದ್ರೆ ಆಗ್ಬೋದು, ಯಾರು ಕಂಡಿರಲ್ಲ, ಗ್ರಾಚಾರ ಅಂತ ಹೇಳ್ತಾರೆ ನಮ್ಮ ಪೇಷಂಟ್ಸ್ಗಳು. ಎಷ್ಟೊಂದು ಕಾರಣದಿಂದ ಮೂಳೆ ಮುರಿದು. ಕಾಮನ್ನಾಗಿ ನಿಮ್ಗೆ ಗೊತ್ತಿರೋಂಗೆ MV ಅಂತೀವಿ, ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಇರುತ್ತೆ, RTA ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ನಿಮ್ಗೆ ಗೊತ್ತಿದೆಯಲ್ಲ. ಸೈಕಲ್ ಹೋಗ್ತಿದ್ದಾರೆ, ಗುದ್ಕೊಂಡು ಹೋಗ್ತಾರೆ, ಬೈಕಲ್ಲಿ ಹೋಗ್ತಿರ್ತಾರೆ, ಆಪೋಸಿಟ್ ಗುದ್ಕೊತಾರೆ, ಆಟೋ, ಕಾರ್ ಆಕ್ಸಿಡೆಂಟ್ಸು, ಬಸ್ ಆಕ್ಸಿಡೆಂಟ್ಸ್, ಇವಾಗಂತೂ ಕಾಮನ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಎಷ್ಟೊಂದು ರೀತಿ ಕಾರಣಗಳಿಂದ ಗ್ರಾಚಾರ. ನೀವು ಆರಾಮ್ ಸುಮ್ಮನೆ ನಡ್ಕೊಂಡು ಹೋಗ್ತಿರ್ತಾರೆ, ಯಾರೋ ಬಂದು ನಿಮ್ಗೆ ಗುದ್ತಾರೆ. ನೀವು ಕರೆಕ್ಟಾಗಿ ಹೋಗ್ತಿರ್ತಾರೆ, ಯಾರೋ ಕಲಿತಿರ್ತಾರೆ, ಗೊತ್ತಾಗದೆ ಅವ್ರು ಬಂದು ಗುದ್ಬಿಡ್ತಾರೆ, ಮೊಬೈಲ್ ಮಾತಾಡ್ಕೊತ ಹೋಗಿ ಗುದ್ಬಿಡ್ತಾರೆ. ಇದು ನಾನಾ ಕಾರಣಗಳು. ಆಕ್ಸಿಡೆಂಟ್ಸ್ ಮೋಸ್ಟ್ ಕಾಮನ್ ಕಾಸು ಫ್ರ್ಯಾಕ್ಚರ್ ಆಗಲಿಕ್ಕೆ ಟ್ರಾಮಾ. ಅದಾದಮೇಲೆ ಕೆಲವು ಆಸ್ಟಿಯೋಪಥಿಕ್ ಫ್ರ್ಯಾಕ್ಚರ್. ನೋಡಿ, ವಯಸ್ಸಾದವ್ರಿಗೆ ಮನೆಯಲ್ಲಿ ಜಾರಿ ಬೀಳ್ತಾರೆ, ಸುಮ್ಮನೆ ದೊಡ್ಡ ಆಕ್ಸಿಡೆಂಟ್ ಆಗಬೇಕಂತಿಲ್ಲ ಅಥವಾ ಮನೆ ಮೇಲೆ ಬೀಳಬೇಕಂತಿಲ್ಲ. ನೋಡಿ, ವಯಸ್ಸಾದ ಬಚ್ಚಲಿಗೆ ದಿವಸಕ್ಕೆ 3-4 ಸಲ ಹೋಗಲೇಬೇಕಾಗತ್ತೆ ಅಲ್ವಾ. ಸೊ ಜಾರು ಬಿದ್ದುಬಿಡ್ತಾರೆ, ಬಚ್ಚಲಿ ಒದ್ದೆ ಆಗಿರುತ್ತೆ, ಸ್ವಲ್ಪ ಜಾರು ಬಿದ್ದರೆ ಟಕ್ಕದ ಮೂಳೆ ಮುರಿದ್ಬಿಡುತ್ತೆ. ನೋಡಿ, ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಮರ್ಕೋತಿ ಆಟ ಆಡ್ತಾರೆ, ಹೈ ಜಂಪ್ ಮಾಡ್ತಾರೆ, ಲಾಂಗ್ ಜಂಪ್ ಮಾಡ್ತಾರೆ ಅಲ್ವಾ. ಸೊ ನಾನಾ ರೀತಿ ಆಟಗಳು ಆಡ್ತಾರೆ, ಫುಟ್ಬಾಲು ಎಲ್ಲ ಮಾಡ್ತಾರೆ, ಫ್ರ್ಯಾಕ್ಚರ್ ಆಗೋಲ್ಲ. ಅದು ವಯಸ್ಸಾದಾಗ ಏನಾದರೂ ಸುಮ್ಮನೆ ಜಾರು ಬೀಳ್ತಾರೆ, ಅಷ್ಟಕ್ಕೆ ಫ್ರ್ಯಾಕ್ಚರ್ ಆಗೋದು. ಅದಕ್ಕೆ ಆಸ್ಟಿಯೋಪಥಿಕ್ ಫ್ರ್ಯಾಕ್ಚರ್. ಅದಕ್ಕೆ ವಯಸ್ಸಾದಮೇಲೆ ಎಸ್ಪೆಷಲಿ 50 ವರ್ಷ ಆದಮೇಲೆ ಹೆಣ್ಮಕ್ಳು ಕೂಡ ಮೂಳೆಗಳು ವೀಕ್ ಆಗ್ತಿರುತ್ತೆ. ಎಸ್ಪೆಷಲಿ ಮುಟ್ಟು ನಿಂತ ಮೇಲೆ ಗಂಡು ಮಕ್ಕಳು ಕೂಡ ಮೂಳೆಗಳು ವೀಕ್ ಆಗುತ್ತೆ. ಸೊ ಎವ್ರಿ ಇಯರ್ 2 to 3% BMD ಅಂತೀವಿ, ಬೋನ್ ಮಿಲ್ ಡೆನ್ಸಿಟಿ ಡೌನ್ ಆಗ್ತಾ ಹೋಗ್ತಾರೆ. ಸೊ ಆಸ್ಟಿಯೋಪೊರೋಸಿಸ್ ಈಗ ರೈಟ್ ನಾವು ಮೋಸ್ಟ್ ಕಾಮನ್ ಕಾಸು, ಎಸ್ಪೆಷಲಿ ವಯಸ್ಸಾದವ್ರಿಗೆ ಫ್ರ್ಯಾಕ್ಚರ್ ಆಗಲಿಕ್ಕೆ.
50 ವರ್ಷ ದಾಟಿದ ಮೇಲೆ ಮತ್ತೆ ಎಷ್ಟೊಂದು ಕಡೆ ಡಯಾಬಿಟೀಸ್ ಅವ್ರಿಗೆ, ಥೈರಾಯ್ಡ್ ಅವ್ರಿಗೆಲ್ಲ ಜಾಸ್ತಿ ಮೂಳೆ ಸೌತಾಗೋ ಚಾನ್ಸ್ ಇದೆ. ಜೊತೆ ಈಗಿನ ಕಾಲದ ಸೆಡೆಂಟ್ರಿ ಲೈಫು, ಒಳ್ಳೆ ಕ್ಯಾಲ್ಸಿಯಂ ಫುಡ್ ತೊಗೊಳ್ಳಲ್ಲ, ಎಕ್ಸಸೈಸ್ ಮಾಡಲ್ಲ, ವ್ಯಾಯಾಮಗಳಿಲ್ಲ, ಹಾಗಾಗಿ ಕೂಡ ಮೂಳೆ ವೀಕ್ ಆಗ್ತಾ ಇರುತ್ತೆ. ಆಸ್ಟೋಪೀನಿ ಅಂತ ಇರುತ್ತೆ, ಬಿಟ್ಟು ಆಸ್ಟೋಪೋರೋಸಿಸ್ ಅಂತ ಆಗ್ಬಿಡುತ್ತೆ. ಸೊ ಹಾಗೆ ಆಸ್ಟೋಪೊಟಿಕ್ ಫ್ರಾಕ್ಚರ್ಸ್ ಕಾಮನ್ ಆಗಿದೆ ಗೆಳೆಯರೆ. ಏನಕ್ಕೆ 50 ಇಯರ್ಸ್ ಆದಮೇಲೆ ಮೂಳೆಗಳು ವೀಕ್ ಆಗುತ್ತೆ ಅಂತ ಒಂದು ಬ್ಯೂಟಿಫುಲ್ ಚಾರ್ಟ್ ತೋರಿಸ್ತೀನಿ ಗೆಳೆಯರೆ. ನೋಡಿ ಏನಾಗುತ್ತೆ ನೋಡಿ, ಇದು ಬ್ಯೂಟಿಫುಲ್ ಚಾರ್ಟ್ ಫಾಲೋ ಮಾಡಿ. ನೋಡಿ 30 ಇಯರ್ಸ್ ತನಕ ಮನುಷ್ಯಂದು ಬೋನ್ದು ಸ್ಟ್ರೆಂತ್ ರೈಸ್ ಆಗ್ತಾ ಬರುತ್ತೆ. 30ಗೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಮನುಷ್ಯನಿಗೆ. ಸೊ 30 to 40 ಇಯರ್ಸ್ ಸ್ಲೋ ಲಾಸ್ ಬಂತಿ. ನೋಡಿ 50 ವರ್ಷಕ್ಕೆ ಬೀಳ್ತಾನೆ ರೆಡ್ ಝೋನ್ ಅಂತೀರಿ, ರ್ಯಾಪಿಡ್ ಸಡನ್ನ ಫಾಲ್ ಆಗ್ಬಿಡುತ್ತೆ ಮೂಳೆ ಸ್ಟ್ರೆಂತು. ಸೊ ಅವಾಗಲೇ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ. ನೋಡಿ ಬರ್ತಾ ಬೆನ್ಗೂನಾಗುತ್ತೆ. ಸೊ ಮಂಡಿ ನೋವಿರುತ್ತೆ, ಬರೀ ನೋವು ಟ್ರೀಟ್ಮೆಂಟ್ ತೊಗೊಳ್ತಾರೆ, ಬರ್ತಾ ಮಣ್ಣೆ ಬೆಂಡ್ ಆಗ್ಬಿಡುತ್ತೆ. ಇವೆಲ್ಲ ಆಗುವಂಥದ್ದು ಮೂಳೆಗಳು ವೀಕ್ ಆಗಿ ಆಗುವಂಥದ್ದು. ಅದಕ್ಕೆ ಆಸ್ಟೋಪೊರೋಸಿಸ್ ಫ್ರ್ಯಾಕ್ಚರ್ ಎಲ್ಡರ್ಲಿ ಕಾಮನ್ 60 ವರ್ಷ, 70 ವರ್ಷ, 80, 100, 90 ವರ್ಷ ಎಷ್ಟೆಲ್ಲ ಆಗುತ್ತೆ. ಸುಮ್ಮನೆ ಜಾರು ಬಿದ್ದ ಸಹ ಮೂಳೆ ಮುರಿತಾರೆ. ಹೊಸಲು ನಡ್ಕೊಂಡು ಹೋಗ್ತಿರ್ತಾರೆ, ಹೊಸಲು ಹೇಳು ಬಿದ್ದುಬಿಡ್ತಾರೆ, ಅಷ್ಟಕ್ಕೆ ಫ್ರ್ಯಾಕ್ಚರ್ ಆಗುತ್ತೆ. ಕೈ ಕೊಡ್ತಾರೆ, ಇಲ್ಲಿ ಕೋಲಿಸ್ ಫ್ರ್ಯಾಕ್ಚರ್ ಅಂತ ಸೊಂಟದಲ್ಲಿ ಆಗ್ಬಿಟ್ರೆ ಫ್ರ್ಯಾಕ್ಚರ್ ನೆಕ್ ಫೀಮರ್ ಅಂತ ಆಗುತ್ತೆ, ಇಂಟರ್ಟೋಕಂಡಲ್ ಫ್ರ್ಯಾಕ್ಚರ್ ಅಂತ ಆಗುತ್ತೆ. ಸೊ ಮೇಜರ್ ಆಪ್ರೇಷನ್ಸ್ ಮಾಡಬೇಕು, ಲಕ್ಷಾಂತರ ರೂಪಾಯಿ ಖರ್ಚು ಬರುತ್ತೆ. ದುಡ್ಡು ಹೆಂಗೆ ಅರೇಂಜ್ ಮಾಡ್ಬೋದು, ನೋವು ಹಿಂಸೆ ಅನುಭವಿಸೋರು ಇರಲ್ವಾ. ಹಾಗೆ ಪ್ರಿವೆನ್ಷನ್, ಆಸ್ಟೋಪೊರೋಸಿಸ್ ಕಡಿಮೆ ಹಾಕಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಒಳ್ಳೆ ಟ್ರೀಟ್ಮೆಂಟ್ ಬಂದೆ. ವರ್ಷಕ್ಕೊಂದ್ಸರಿ ಕೊಡೋಂಥ ಬೋನ್ ಸ್ಟ್ರೆಂತ್ ಇರೋಂಥ ಟ್ರೀಟ್ಮೆಂಟ್ ನಾನು ರೆಗ್ಯುಲರ್ ಸರ್ 2-2.5 ವರ್ಷ ಜನ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ನಮ್ಮ ಮನೆಯಲ್ಲೇ ಫ್ಯಾಮಿಲಿ ಹತ್ರ ಜನ ಕೊಟ್ಟಿದ್ದೀನಿ, ಡಾಕ್ಟರ್ ತಂದೆಗಳೇ ಬೇಕಾದ ಜನ ಕೊಟ್ಟಿದ್ದೀನಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಬೋನ್ ಸ್ಟ್ರೆಂತ್ ಹಾಕಿಂತ ಒಳ್ಳೆ ಟ್ರೀಟ್ಮೆಂಟ್ ಗೆಳೆಯರೆ, ಅದು ದಯವಿಟ್ಟು ತಾವು ತೊಗೊಳ್ಳಿ. ಸೊ ನಾನು ಯಾವಾಗಲೇ ಹೇಳಿದಂಗೆ ಆಸ್ಟೋಪೊರೋಸಿಸ್ ಮೋಸ್ಟ್ ಕಾಮನ್ ಕಂಡೀಷನ್. ಅದೆಲ್ಲ ಇಷ್ಟೇ ಫಾಲ್ ಅಂತೀವಿ. ಸ್ಪೋರ್ಟ್ಸ್ ಇಂಜುರೀಸ್, ಮಕ್ಕಳುಗಳು ಆಟ ಆಡ್ತಿರ್ತಾರೆ, ವಾಲಿಬಾಲ್ ಆಡ್ತಾ ಬೀಳ್ತಾರೆ, ಕ್ರಿಕೆಟ್ ಆಡುವಾಗ ಬೀಳ್ತಾರೆ, ಸೊ ಈ ರೀತಿ ಓಡೋಗ್ತಾ ಬೀಳ್ತಾರೆ. ಸೊ ಈ ರೀತಿಯ ಸ್ಪೋರ್ಟ್ಸ್ ಇಂಜುರೀಸ್ ಕಾಮನ್. ಸೊ ಈ ರೀತಿಯ ನಾನಾ ಕಾರಣಗಳಿಂದ ಫ್ರ್ಯಾಕ್ಚರ್ಸ್ ಆಗುತ್ತೆ ಗೆಳೆಯರೆ. ಕೆಲವು ಸ್ಟ್ರೆಸ್ ಫ್ರ್ಯಾಕ್ಚರ್ ಲಾಂಗ್ ಟರ್ಮ್ ನಿಂತ್ಕೊಂಡು ಆ ಸ್ಟ್ರೆಸ್ ಆಗಿ ಪಾಯಿಂಟಲ್ ಫ್ರ್ಯಾಕ್ಚರ್, ಸ್ಟ್ರೆಸ್ ಫ್ರ್ಯಾಕ್ಚರ್ ಆಗುತ್ತೆ. ಕೆಲವು ಪೆಥಾಲಜಿಕಲ್ ಫ್ರ್ಯಾಕ್ಚರ್ಸ್ ಆಗುತ್ತೆ. ಕೆಲವರಿಗೆ ಬೋನ್ ಟ್ಯೂಮರ್ಸ್ ಆಗಿರುತ್ತೆ, ಕೆಲವರಿಗೆ ಮೂಳೆಗಳು ವೀಕ್ ಆಗಿರುತ್ತೆ, ಕೆಲವರಿಗೆ ಇನ್ಫೆಕ್ಷನ್ ಆಗಿ ಬೋನ್ ವೀಕ್ ಆಗಿರುತ್ತೆ ಅಂತ ಕೂಡ ಪೆಥಾಲಜಿಕಲ್ ಫ್ರ್ಯಾಕ್ಚರ್ಸ್ ಅಂತ ಆಗ್ಬೋದು. ಸೊ ಈ ರೀತಿಯ ನಾನಾ ರೀತಿಯ ಕಾರಣಗಳಿಂದ ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರುತ್ತೆ ಗೆಳೆಯರೆ. ಸೊ ಫ್ರ್ಯಾಕ್ಚರಲ್ಲಿ ಯಾವ ರೀತಿಯ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ, ಯಾವ ರೀತಿಯ ಟ್ರೀಟ್ಮೆಂಟ್ ಅಂತ ಪೂರ್ತಿ ಹೇಳ್ತೀನಿ ನೋಡಿ ಗೆಳೆಯರೆ. ಸೊ ಗೆಳೆಯರೆ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನು, ಫ್ರ್ಯಾಕ್ಚರ್ ಆಗಿದೆ ಹೆಂಗೆ ಗೊತ್ತಾಗಬೇಕು ಸರ್ ಅಂತ ಹೇಳ್ತಾರೆ. ನೋಡಿ ನಾವು ಬೋನಿನ್ ಟೆಂಡನ್ಸ್ ಎಲ್ಲ ಫ್ರ್ಯಾಕ್ಚರ್ ಪ್ರೆಷರ್ ಹಾಕಿದ್ರೆ ಪೇನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬೋನಿನ್ ಟೆಂಡನ್ಸ್ ಅಂತಿದೆ. ಕೆಲವರಿಗೆ ಪೂರ್ತಿ ಮುರಿದಿದ್ರೆ ಕೈ ಸೊಟ್ಟಾಗ್ಬಿಡುತ್ತೆ, ಕಾಲು ಸೊಟ್ಟಾಗ್ಬಿಡುತ್ತೆ, ಕಾಲಲ್ಲಿ ಪೂರ್ತಿ ಕಂಪ್ಲೀಟ್ ಫ್ರ್ಯಾಕ್ಚರ್, ನಡೆಯೋಕ್ಕೆ ಆಗಲ್ಲ, ಓಡಾಡೋಕ್ಕೆ ಆಗಲ್ಲ. ಅಥವಾ ಹಿಪ್ಪಲ್ ಫ್ರ್ಯಾಕ್ಚರ್ ಆಗುತ್ತೆ, ನಡೆಯೋಕ್ಕೆ ಆಗಲ್ಲ. ಪೇಷಂಟು ಟ್ರಾಲಿ ಮೇಲೆ ಕರ್ಕೊಂಬರ್ತಾರೆ ಅಥವಾ ಎತ್ಕೊಂಡು ಬರ್ತಾರೆ, ಸೊ ನಡೆಯೋಕ್ಕೆ ಆಗಲ್ಲ ಆ ಥರ. ಕೆಲವರಿಗೆ ಮೈನರ್ ಏರ್ಲಿಂಗ್ ಕ್ರ್ಯಾಕ್ ಇರುತ್ತೆ. ಸಪೋಸ್ ಪಾದದಲ್ಲಿ ಒಂದು ಕ್ರ್ಯಾಕ್ ಬಂದಿರ್ತದೆ, ಅಥವಾ ಟಿಬಿಯಾ ಅಂತ ಮೂಳೆ ಇದೆ ಲೆಗ್ಗಲ್ಲಿ, ಅಲ್ಲಿ ಸ್ಮಾಲ್ ಕ್ರ್ಯಾಕ್ ಬಂದಿರುತ್ತೆ. ಸೊ ನಡ್ಕೊಂಡು ಬರ್ತಾರೆ. ಪೇಷಂಟ್ ಏನು ಅನ್ಕೊಂತಾರೆ, ಸರ್ ಫ್ರ್ಯಾಕ್ಚರ್ ಇಲ್ಲ ಸರ್, ನಡೆಯೋಕ್ಕೆ ಆಗ್ತಿಲ್ಲ, ಹೆಜ್ಜೆಡಕ್ಕೆ ಆಗ್ತಿರಲಿಲ್ಲ ಸರ್, ಫ್ರ್ಯಾಕ್ಚರ್ ಇಲ್ಲ ಸರ್, ಕೆಲವು ಎಕ್ಸ್ರೇ ಬೇಡ ಸರ್ ಅಂತ ಹೇಳ್ತಾರೆ. ನೋಡಿ ಸ್ಮಾಲ್ ಏರಿಯಾ ಮತ್ತು ಲೆಗ್ಗಲ್ಲಿ ಎಸ್ಪೆಷಲಿ 2 ಮೂಳೆ ಇದೆ, ಟಿಬಿಯಾ ಅಂತ ಒಂದು ಫಿಬುಲಾ ಅಂತ. ಫಿಬುಲಾ ಕ್ರ್ಯಾಕ್ ಬಂದಿದ್ದರೆ ಅದು ಅಷ್ಟೊಂದು ಲೋಡ್ ತೊಗೊಳ್ಳಲ್ಲ, ಟಿಬಿಯಾಗೆ ಜಾಸ್ತಿ ಲೋಡ್ ತೊಗೊಳ್ಳೋದು. ಹಾಗಾಗಿ ಅದು ಫ್ರ್ಯಾಕ್ಚರ್ ನಡಿಬೋದು, ಪೇಷಂಟ್ ಓಡಾಡ್ಕೊಂಡೇ ಬರ್ತಾರೆ, ಸ್ವಲ್ಪ ನೋವು ಸರ್ ಅಷ್ಟೇ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ನಡೀತಾ ಇದ್ದಾರೆ, ಆಮೇಲೆ ಅಷ್ಟೊಂದು ನೋವಿಲ್ಲ ಅಂತ ತಕ್ಷಣ ಫ್ರ್ಯಾಕ್ಚರ್ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಅದಕ್ಕೆ ಎಕ್ಸ್ರೇ ತೆಗೆದು ನೋಡೋದು ಕರೆಕ್ಟಾಗಿ ಗೊತ್ತಾಗ್ತಲ್ವ. ಎಕ್ಸ್ರೇಲಿ ನಮಗೆ ಬೋನ್ಸ್ ಕಾಣುತ್ತೆ, ಬರೀ ಕಣ್ಣಿಗೆ ಎಲ್ಲಿ ಕಾಣುತ್ತೆ, ಬೋನ್ಸ್ ಕಾಣಲ್ಲ. ಎಕ್ಸ್ರೇ ತೆಗೆದು ನೋಡೋದು ಒಳ್ಳೆಯದು ಅಲ್ವಾ. ಒಂದು ಎಕ್ಸ್ರೇ ತೆಗೆದುಬಿಟ್ರೆ ನಿಮ್ಗೆ ಕ್ರಿಸ್ಟಲ್ ಕ್ಲಿಯರ್ ಗೊತ್ತಾಗುತ್ತೆ ಫ್ರ್ಯಾಕ್ಚರ್ ಇದೆಯಾ ಇಲ್ವಾ, ಕಂಪ್ಲೀಟ್ ಫ್ರ್ಯಾಕ್ಚರ್, ಇನ್ಕಂಪ್ಲೀಟ್ ಫ್ರ್ಯಾಕ್ಚರ್ ಅಥವಾ ಏರ್ಲೈನ್ ಫ್ರ್ಯಾಕ್ಚರ್ ಆಗಿದೆಯಾ, ಪ್ರತಿಯೊಂದು ಡೀಟೇಲ್ಸ್ ನಮಗೆ ಎಕ್ಸೆಲ್ ಪಿಕಪ್ ಆತಗಳಿದೆ. ಸೊ ಹಾಗಾಗಿ ಬಿದ್ದ ತಕ್ಷಣ ಸೈನ್ಸ್ ಇನ್ನೊಂದು ಒಂದು ಊತ ಬಂದಿರುತ್ತೆ, ಕೆಲವರಿಗೆ ಡಿಸ್ಕರೇಷನ್ ಅಂತ ಅದಾಗ್ಬೋದು, ಮುಟ್ಟಿದ ಕಡೆ ಟೆಂಡನ್ಸ್ ಇರುತ್ತೆ. ಕ್ಲಿನಿಕಲ್ ಎಕ್ಸಾಮಿನೇಷನ್ ಈ ಥರ ಅಬ್ನಮ್ ಮೊಬಿಲಿಟಿ ಅಂತ ಟೆಸ್ಟ್ ಮಾಡಿ ನೋಡೋದು ಅದಿರ್ಬೋದು. ನಾನಾ ರೀತಿಯ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ, ಅದು ನೋಡ್ಕೊಂಡು ನಾವು ಡಿಸೈಡ್ ಮಾಡಬೇಕಾಗುತ್ತೆ ಫ್ರ್ಯಾಕ್ಚರ್ ಇದೆಯಲ್ವ ಅಂತ. ಸಿಂಪಲ್ಲಾಗಿ ಇನ್ವೆಸ್ಟಿಗೇಷನ್ಸ್ ಬಂದರೆ ಒಂದು ಎಕ್ಸ್ರೇ ತೆಗೆದು ನೋಡ್ಬಿಟ್ಟು ಕ್ರಿಸ್ಟಲ್ ಕ್ಲಿಯರ್ ಗೊತ್ತಾಗ್ಬಿಡುತ್ತೆ ಫ್ರ್ಯಾಕ್ಚರ್ ಇದೆಯಾ ಇಲ್ಲ, ಯಾವ ಟೈಪ್ ಫ್ರ್ಯಾಕ್ಚರು, ಏನಾಗಿದೆ ಅಂತೇಳಿ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ತೀರಾ ಡೌಟ್ ಇದೆ, ಕೆಲವು CT ಸ್ಕ್ಯಾನ್ ಕೂಡ ಮಾಡಿಸ್ತೀವಿ. ಪೆರಿಯಾಟಿಕಲ್ ಜಾಯಿಂಟ್ಸ್, ಈಗ ನೀ ಜಾಯಿಂಟಲ್ಲಿ ಫ್ರ್ಯಾಕ್ಚರ್ ಆಗಿತ್ತು ಅಂಥ ಕಂಡೀಷನ್ ಕೆಲಸ MRI ಕೂಡ ಮಾಡಿಸ್ತೀವಿ. ಅಸೋಸಿಯೇಟೆಡ್ ಕ್ರುಷಿಯಲ್ ಲಿಗಮೆಂಟ್ಸ್ ಇಂಜರಿ ಇರ್ಬೋದು, ಮೆನಿಸ್ಕಲ್ ಇಂಜರಿ ಇರ್ಬೋದು, ಅಂಥ ಟೈಮಲ್ಲಿ ಮಾತ್ರ MRI ಕೂಡ ಹೇಳ್ತೀವಿ ಕಡೆ. ಸೊ ಈ ರೀತಿಯ ಸಿಂಪಲ್ ಡಯಾಗ್ನೋಸ್ ಭಾಳ ಈಸಿಯಾಗಿ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಬರೀ ಸ್ವೆಲ್ಲಿಂಗ್ ಇತ್ತು ಅಥವಾ ಪೇಷಂಟ್ ಆರಾಮಾಗಿ ಓಡಾಡ್ಕೋತಾರೆ ಮತ್ತೇನಕ್ಕೆ ಎಕ್ಸ್ರೇ ಮಾಡಿಸೋ ಅನ್ಕೋಬೇಡಿ. ಸ್ಮಾಲ್ ಏರ್ಲೈನ್ ಕ್ರ್ಯಾಕ್ ಇದೆ ಹೇಳೋಕ್ಕೆ ಗೊತ್ತಾಗಲ್ಲ, ಎಕ್ಸ್ರೇ ಮಾಡಿದ್ರೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಇನ್ಸಲ್ಟ್ರೇಸರ್ ಎಕ್ಸ್ರೇ ಮಾಡಿಸಿದ್ರೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಪೊಸಿಷನ್ ಡಿಸ್ಪ್ಲೇಸ್ ಆಗಿಲ್ಲ. ಕೆಲಸ ಆಪ್ರೇಷನ್ ಸಿಮೆಂಟಲ್ಲಿ ಭಾಳಷ್ಟು ಕೇಸ್ ರೆಡಿ ಮಾಡ್ಬಿಡ್ಬೋದು. ನೀವು ನೆಗ್ಲೆಕ್ಟ್ ಮಾಡಿ ಜಾಸ್ತಿ ಓಡಾಡಿ ಅದು ಓಪನ್ ಆಗಿ ಜಾಸ್ತಿ ಓಪನ್ ಆಗುತ್ತೆ ಅಂದ್ಕೊಳ್ಳಿ. ಎಸ್ಪೆಷಲಿ ಎವಲ್ಷನ್ ಫ್ರ್ಯಾಕ್ಚರ್ ಅಂತ ಟೆಂಡನ್ ಅಟ್ಯಾಚ್ ಆಗ್ತೀವಿ, ಓಡಾಡ್ತಾರೆ ಫುಲ್ಲಾಗಿ ಗ್ಯಾಪ್ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಗ್ಯಾಪ್ ಇದ್ದರೆ ಸಿಮೆಂಟ್ ರೆಡಿ ಮಾಡೋದು, ಜಾಸ್ತಿ ಗ್ಯಾಪ್ ಆಯ್ತಂದರೆ ಸಿಮೆಂಟ್ ರೆಡಿ ಆಗೋಲ್ಲ, ಅದಕ್ಕೆ ಆಪ್ರೇಷನ್ ಮಾಡಬೇಕಾಗ್ಬೋದು. ಸೊ ಈ ರೀತಿಯ ನಾನಾ ರೀತಿಯ ಕಂಡೀಷನ್ಸ್ ಇದೆ. ಹಾಗಾಗಿ ಏಟಾಗಿದೆ, ಸ್ವೆಲ್ಲಿಂಗ್ ಬಂದೆ, ಊತ ಇದೆ ಅಂತ ತಕ್ಷಣ ನೆಗ್ಲೆಕ್ಟ್ ಮಾಡಿಬಿಡಿ. ದಯವಿಟ್ಟು ಕ್ವಾಲಿಫೈಡ್ ಆರ್ಥೋಪೆಡಿಕ್ಸ್ ತೋರಿಸಿ ಅವ್ರು ಎಕ್ಸಾಮಿನೇಷನ್ ಮಾಡಿ ನೋಡ್ತಾರೆ, ಅವಶ್ಯಕತೆ ಒಂದು ಎಕ್ಸ್ರೇ ಕೂಡ ತೆಗೆದು ನೋಡ್ತಾರೆ. ತುಂಬ ಈಸಿಯಾಗಿ ಡಯಾಗ್ನೋಸ್ ಮಾಡೋದು, ಏನು ಕಷ್ಟನೇ ಇಲ್ಲ. ಸೊ ಟ್ರೀಟ್ಮೆಂಟ್ ಆಸ್ಪೆಕ್ಟು ಅಲ್ವಾ, ಟ್ರೀಟ್ಮೆಂಟ್ ಸ್ಟ್ರೈಟ್ ಫಾರ್ವರ್ಡು ಬೋನ್ ಫ್ರ್ಯಾಕ್ಚರ್ಸ್ಗೆ. ಎಸ್ಪೆಷಲಿ ಮಕ್ಕಳಲ್ಲಿ ಭಾಳಷ್ಟು ಕೇಸ್ಗಳನ್ನ ಸರ್ಜರಿ ಇಲ್ದೇ ಬರೀ ಸಿಮೆಂಟಲ್ಲಿ ಕಾಸ್ಟಲ್ಲಿ ರೆಡಿ ಮಾಡಿಬಿಡೋದು. ಅಡಲ್ಟ್ಸಲ್ಲೂ ಕೂಡ ಕೆಲವನ್ನ ಅನ್ಡಿಸ್ಪ್ಲೇಸ್ ಫ್ರ್ಯಾಕ್ಚರ್ಸ್ನ ಮನೆ ಏರ್ಲೈನ್ ಕ್ರ್ಯಾಕ್ ಇದೆ, ಅದನ್ನು ಕೂಡ ಆಪ್ರೇಷನ್ ರೆಡಿ ಮಾಡ್ಬೋದು. ಕೆಲವು ಕೇಸ್ಗೆ ಆಪ್ರೇಷನ್ ಬೇಕಾಗ್ತಗಳೇ. ಸೊ ಎಸ್ಪೆಷಲಿ ಮಕ್ಕಳಲ್ಲಿ
ಮಕ್ಕಳು ಬೆಳವಣಿಗೆ ತುಂಬ ಚೆನ್ನಾಗಿದೆ, ರೀಮಾಡೆಲಿಂಗ್ ತುಂಬ ಚೆನ್ನಾಗುತ್ತೆ. ನಮಗೆ ಹೆಚ್ಚಿನ ಕೇಸ್ಗಳನ್ನ ನಾವು ಆಪ್ರೇಷನ್ನ ರೆಡಿ ಮಾಡ್ತೀವಿ. ಊತ ಜಾಸ್ತಿ ಇತ್ತು, ಸ್ವೆಲ್ಲಿಂಗ್ ಜಾಸ್ತಿ ಇತ್ತು ಅಂದರೆ ಇಮೋಲೇಷನ್ ಮಾಡಬೇಕಾಗುತ್ತೆ. ಫಸ್ಟ್ ಬರೀ ಸ್ಲ್ಯಾಬ್ ಅಂತ ಹಾಕ್ತೀವಿ, ಪೋಸ್ಟರ್ ಸ್ಲ್ಯಾಬ್ ಅಂತ ಹಾಕ್ತೀವಿ. ಯಾಕೆಂದರೆ ಸ್ವೆಲ್ಲಿಂಗ್ ಕೆಲವರು ಗಾಯ ಆಗಿರುತ್ತೆ, ತರ್ಚಿದ ಗಾಯ ಆಗಿರುತ್ತೆ, ತುಂಬ ಸ್ವೆಲ್ಲಿಂಗ್ ಜಾಸ್ತಿ ಇರುತ್ತೆ. ಅವಾಗ ಅದಕ್ಕೆ ನೀವು ಒಂದೇ ಸಲ ಕಾಸ್ಟ್ ಹಾಕ್ಬಿಟ್ರೆ ಸ್ವೆಲ್ಲಿಂಗ್ ಜಾಸ್ತಿ, ಒಳ್ಳೆ ಕಂಪಾರ್ಟ್ಮೆಂಟ್ ಸಿಂಡ್ರೋಮ್ ಅಂತ ಒಂದು ಡೆಡ್ ಕಾಂಪ್ಲಿಕೇಶನ್ ಇದೆ. ಒಳ್ಳೆ ರಕ್ತ ಪರಿಚಲನೆ ಬ್ಲಾಕ್ ಆಯಿತು ಅಂದರೆ ಬೆರಳೆಲ್ಲ ನೀಲಿಗಟ್ಟೋದು, ಗ್ಯಾಂಗ್ರೀನ್ ಥರ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗೆ ಸಿಮೆಂಟ್ನ ನಾವು ಜಾಸ್ತಿ ಸ್ವೆಲ್ಲಿಂಗ್ ಹಾಕೋಲ್ಲ. ಫಸ್ಟ್ ಮತ್ತೆ ಸ್ಲ್ಯಾಬ್ ಅಂತ ಹಾಕ್ತೀವಿ. ಸ್ಲ್ಯಾಬ್ ಹಾಕಿದ್ಮೇಲೆ ಏನಾಗುತ್ತೆ, ಸಪೋಸ್ ಈ ಥರ ಇರುತ್ತೆ ನೋಡ್ರಿ, ಊತ ಬಂದಿರುತ್ತೆ, ಚಿಕ್ಕ ಬೆರಳು ಈ ಥರ ಇರುತ್ತೆ, ಊತ ಈ ಥರ ಇರುತ್ತೆ ಸ್ವೆಲ್ಲಿಂಗ್ ಬಂದ್ಬಿಟ್ಟು. ಸೊ ನೀವು ಕಾಸ್ಟ್ ಹಾಕಿದ್ರೆ ಸ್ಲ್ಯಾಬ್ ಹಾಕಿ ಸ್ವಲ್ಪ ದಿನ ಆದಮೇಲೆ ಲೂಸ್ ಆಗಿಬಿಡುತ್ತೆ. ಸೊ ಅವಾಗ ಏನಂತ ತೆಗೆದು ಮತ್ತೆ ಕಾಸ್ಟ್ ಇನ್ನೊಂದ್ಸಲ ಹಾಕ್ಬೋದು. ಸೊ ಹಾಗೆ ಊತ ಜಾಸ್ತಿ ಇದ್ದವ್ರಿಗೆ, ಗಾಯಗಳಿದ್ದವ್ರಿಗೆ ಫಸ್ಟ್ ಸ್ಲ್ಯಾಬ್ ಅಂತ ಮಾತ್ರ ಹಾಕ್ತೀವಿ. ಊತ ನಾವೆಲ್ಲ ಕಡಿಮೆ ಆಮೇಲೆ ಸ್ವಲ್ಪ ದಿನ ಆಮೇಲೆ ವಾರ 10 ದಿವಸ ಗ್ಯಾಪ್ ಕೊಟ್ಬಿಟ್ಟು ಇನ್ನೊಂದ್ಸಲ ಎಕ್ಸ್ರೇ ತೆಗೆದು ನೋಡಿ ಆಮೇಲೆ ಕಾಸ್ಟಾಗಿ ಕನ್ವರ್ಟ್ ಆಗ್ಬೋದು. ಕಾಸ್ಟಲ್ಲಿ ನಿಮ್ಗೆ ಗೊತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬರುತ್ತೆ. ನೆಕ್ಸ್ಟ್ ಈಗ ರೀಸೆಂಟ್ ಫೈಬರ್ ಕಾಸ್ಟ್ ಬಂದಿದೆ, ಲೈಟ್ ವೇಟ್ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ, ವಾಟರ್ ಪ್ರೂಫು. ಸೊ ಅದು ತುಂಬ ಚೆನ್ನಾಗಿದೆ, ಲೈಟ್ ವೇಟ್. ಈಗ ಮಕ್ಕಳುಗಳವರೆಲ್ಲ ಆರಾಮಾಗಿ ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಜೊತೆಗೆ ವರ್ಕಿಂಗ್ ವುಮೆನ್ ಇರ್ತಾರೆ, ವರ್ಕಿಂಗ್ ಇರ್ತಾರೆ, ಅವ್ರ ಮನೇಲಿ ಕೂತ್ಕೊಂಡಿರೋಕ್ಕಾಗಲ್ಲ, ಅಂಥವ್ರಿಗೆ ಫೈಬರ್ ಕಾಸ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬಾರ ಹಾಕಿ ನಡೆಯೋಕ್ಕೆ ಕೂಡ ಅನುಕೂಲ ಆಗುತ್ತೆ. ಸೊ ಈ ರೀತಿಯ ನಾನಾ ರೀತಿಯ ಒಳ್ಳೆ ಉತ್ತಮವಾದ ಟ್ರೀಟ್ಮೆಂಟ್ ಬಂದೆ ಈಗ. ಸೊ ಹಂಗೆ ಭಾಳಷ್ಟು ಕೇಸ್ಗಳನ್ನ ಆಪ್ರೇಷನ್ನ ರೆಡಿ ಮಾಡಿ, ಎಸ್ಪೆಷಲಿ ಅಪ್ಪರ್ ಲಿಂಬ್ ಕೋಲಿಸ್ ಫ್ರ್ಯಾಕ್ಚರ್, ಈ ಮೆಟಕಾರ್ಪಲ್ ಫ್ರ್ಯಾಕ್ಚರ್ಸ್, ಅವನ್ನೆಲ್ಲ ಹೆಚ್ಚಿನ ಕೇಸ್ಗಳನ್ನ ನಾವು ಆಪ್ರೇಷನ್ನ ರೆಡಿ ಮಾಡ್ಬೋದು. ಕೆಲವು ಕೇಸಲ್ಲಿ ಕಂಪಲ್ಸರಿ ಆಪ್ರೇಷನ್ ಬೇಕಾಗುತ್ತೆ. ಡಿಸ್ಪ್ಲೇಸ್ ಫ್ರ್ಯಾಕ್ಚರ್ ಅಂತೀವಿ, ಕೆಲವು ಅಲೈನ್ಮೆಂಟ್ ಕರೆಕ್ಟಾಗಿರಲ್ಲ. ಸೊ ಓಕೆ, ಅನಾಟಮಿ ರಿಡಕ್ಷನ್ ಮಾಡಿ ಆಪ್ರೇಷನ್ ಮಾಡೋದಕ್ಕೆ ಎಷ್ಟೊಂದು ರೀತಿಯ ಆಪ್ರೇಷನ್ಸ್ ಇದೆ. ಕೈಗಳೆಲ್ಲ ಕೇವರ್ ಅಂತ ಹಾಕ್ತೀವಿ. ಇಲ್ಲ ನಾವು ಫ್ರ್ಯಾಕ್ಚರ್ ಆಯಿತು, ಫೋರ್ ಆರ್ಮ್ ಫ್ರ್ಯಾಕ್ಚರ್ಸ್ ಆದರೆ ಪ್ಲೇಟ್ ಆ್ಯಂಡ್ DCP ಪ್ಲೇಟ್ಸ್ ಆ್ಯಂಡ್ ಸ್ಕ್ರೂಸ್ ಅಂತ ಬರುತ್ತೆ. ಹ್ಯೂಮರಸ್ ಪ್ಲೇಟಿಂಗ್ ಅಂತ ಮಾಡ್ತೀವಿ, ನೈಲಿಂಗ್ ಅಂತ ಮಾಡ್ತೀವಿ. ಎಸ್ಪೆಷಲಿ ಫೀಮರ್ ಮತ್ತು ಟಿಬಿಯಾ, ತೈ ಮೂಳೆ ಮತ್ತು ಕಾಲು ಮೂಳೆ ಮುರಿದಾಗ ಅದಕ್ಕೆ ಇಂಟ್ರಾಮಿಡಲ್ ನೈಲಿಂಗ್ ಅಂತ ಮಾಡ್ತೀವಿ. ಪೆರಿಯಾಟಿಕಲ್ ಫ್ರ್ಯಾಕ್ಚರ್ಸ್ಗೆ ಪ್ಲೇಟ್ ಅಂತ ಬರುತ್ತೆ. ನಾನಾ ರೀತಿಯ ಆಪ್ಷನ್ಸ್ ಇದೆ ಗೆಳೆಯರೆ. ಸೊ ಎಸ್ಪೆಷಲಿ ಲೋವರ್ ಲಿಂಬಲ್ಲಿ ಪೊಸಿಷನ್ ಚೇಂಜ್ ಆದಾಗ ಡಿಸ್ಪ್ಲೇಸ್ ಫ್ರ್ಯಾಕ್ಚರ್ ಅಂತೀವಿ, ಕಾಂಪ್ಲಿಕೇಟೆಡ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀವಿ. ಅಂಥ ಕೆಲವು ಫ್ರ್ಯಾಕ್ಚರ್ಸ್ಗಳಿಗೆ ಕಂಪಲ್ಸರಿ ಆಪ್ರೇಷನ್ ಮಾಡಲೇಬೇಕಾಗುತ್ತೆ. ನೋಡಿ, ಕೆಲವಕ್ಕೆ 100% ಸರ್ಜರಿ ವಿತೌಟ್ ಸರ್ಜರಿ ಮಾಡೋದು, ಕೆಲವಕ್ಕೆ 100% ಸರ್ಜರಿ ಬೇಕೇ ಬೇಕು. ಫ್ರ್ಯಾಕ್ಚರ್ ನೆಕ್ ಫೀಮರ್ ಅಂತ ಸರ್ಜರಿ ಬೇಕೇ ಬೇಕು, ವಿತೌಟ್ ಸರ್ಜರಿ ಆಗೋದೇ ಇಲ್ಲ. ಸೊ ಕೆಲವು ಕೇಸು ಆಚೆ ಈಚೆ ಇರುತ್ತೆ, ಅದನ್ನು ನಿಮ್ಮ ಟ್ರೀಟ್ಮೆಂಟ್ ಮಾಡೋಂಥ ಸರ್ಜನ್ ಡಿಸೈಡ್ ಮಾಡಿ ಹೇಳ್ತಾರೆ. ಸೊ ಫ್ರ್ಯಾಕ್ಚರ್ ಆದ ತಕ್ಷಣ ಭಯಪಡೋ ಅವಶ್ಯಕತೆ. ಈಗ ರೀಸೆಂಟಾಗಿ ಒಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದೆ, ಒಳ್ಳೆ ಸರ್ಜರೀಸ್ ಇದೆ. ಸೊ ಸೂಕ್ತವಾದ ಟ್ರೀಟ್ಮೆಂಟ್ ತೊಗೊಂಡ್ರೆ ಏನೂ ಭಯ ಇಲ್ಲ, ಆರಾಮಾಗಿ ಮೊದಲಂತೆ ಆಗ್ಬೋದು. ನೋಡಿ, ಬೋನ್ ಹೀಲ್ಸ್ ಬೈ ಬೋನ್ ಅಂತ ಹೇಳ್ತೀವಿ. ನೋಡಿ, ಗಾಯದಲ್ಲೇನಾದರೂ ಚರ್ಮದ ಗಾಯ ಆಗಿಬಿಟ್ರೆ ಸ್ಕಾರ್ ಉಳಿತ ಪರ್ಮನೆಂಟಾಗಿ. ಅದೇ ಮೂಳೆಲ್ಲ ಆ ಥರ ಅಲ್ಲ, ಬೋನ್ ಹೀಲ್ಸ್ ಬೈ ಬೋನ್. ನಿಮಗೆ ಸಪೋಸ್ ಒಂದು ವರ್ಷ 2 ವರ್ಷ 3 ವರ್ಷ ಎಕ್ಸ್ರೇ ತೆಗೆದು ನೋಡಿ ಮೂಳೆ ಮುರಿದೇ ಕಾಣ, ಅಷ್ಟು ಚೆನ್ನಾಗಿ ಕೂಡ್ಕೊಂಬಿಟ್ಟಿರುತ್ತೆ. ಸೊ ಹಂಗೆ ಮೂಳೆ ಮುರಿದ ತಕ್ಷಣ ಭಯ ಬೇಡ ತಲ್ಲಿ, ಅಯ್ಯೋ ಮೂಳೆ ಮುರಿದೋದೆ, ನನ್ನ ಜೀವನನೇ ಆಗೋಯ್ತು, ಕಾಲು ಮುರಿದೋದೆ, ಜೀವನ ಹೆಂಗಾಗುತ್ತೆ, ನನ್ನ ಕೆಲಸ ಮಾಡೋಕ್ಕಾಗಲ್ಲ, ನನ್ನ ಕೆಲಸ ಹೋಯ್ತು, ಕೆಲಸ ತೆಗೆದುಬಿಡ್ತಾರೆ, ನನ್ನ ಜೀವನನೇ ಹೋಯ್ತು, ನನ್ನ ಫ್ಯಾಮಿಲಿ ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬಂದುಬಿಡ್ತಾರೆ, ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಅಡ್ವಾನ್ಸ್ ಒಳ್ಳೆ ಟ್ರೀಟ್ಮೆಂಟ್ ಬಂದಿದೆ. ಸೊ ಟ್ರೀಟ್ಮೆಂಟ್ ತೊಗೊಂಡು ಭಾಳ ಅನುಕೂಲತೆಗಳಿದೆ. ಸೊ ಹಾಗೆ ನೆಗ್ಲೆಕ್ಟ್ ಮಾಡಿಬಿಡಿ. ಕ್ವಾಲಿಫೈಡ್ ಆರ್ಥೋಪೆಡಿಕ್ ಸರ್ಜನ್ಗೆ ನೀವು ತೋರಿಸಿದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಫಾಸ್ಟಾಗಿ ಕೂಡ ರಿಕವರಿ ಆಗ್ತಾ ಗೆಳೆಯರೆ. ಸೊ ಗೆಳೆಯರೆ, ಫ್ರ್ಯಾಕ್ಚರ್ ಆದ ತಕ್ಷಣ ಬೋನ್ ಹೆಂಗಿಲ್ಲಾಗುತ್ತೆ ಸರ್ ಅಂತ ಭಾಳ ಜನಕ್ಕೆ ಪ್ರಶ್ನೆ ಇರುತ್ತೆ. ನಾನು MS ಆರ್ಥೋಪೆಡಿಕ್ಸು, ಅದರಲ್ಲಿ ನಮಗೆ ಬೋನ್ ಹೀಲಿಂಗ್ ಏನೋ ಲಾಂಗ್ ಕ್ವಶನ್ ಇರುತ್ತೆ. ಸರ್ ಅದು 25-30 ಪೇಜ್ ಅದಕ್ಕೆ ಆನ್ಸರ್ ಬರಬೇಕಾಗತ್ತೆ. ಸೊ 3 ಫೇಸಲ್ಲಿ ಬೋನ್ ಹೀಲಿಂಗ್ ಆಗುತ್ತೆ ಗೆಳೆಯರೆ. ಒಂದು ಫೇಸ್ 1, ಫೇಸ್ 2, ಫೇಸ್ 3. ಫೇಸ್ 1 ಅಂದರೆ ಇನ್ಫ್ಲಮೇಟರಿ ಫೇಸ್ ಅಂತ ಹೇಳ್ತೀವಿ. ಅಲ್ಲಿ ಬ್ಲೀಡಿಂಗ್ ಆದ ತಕ್ಷಣ ಫ್ರ್ಯಾಕ್ಚರ್ ಆದ ತಕ್ಷಣ ಫ್ರ್ಯಾಕ್ಚರ್ ಹೆಂಡ್ಸಲ್ಲಿ ಬೋನ್ ಹೆಂಡ್ಸಿಂದ ಬ್ಲೀಡಿಂಗ್ ಆಗಿರುತ್ತೆ. ಅಲ್ಲಿ ಫ್ರ್ಯಾಕ್ಚರ್ ಎಮೋಟೋಮಾ ಅಂತ ಫಾರ್ಮ್ ಆಗುತ್ತೆ. ಎಮೋಟೋಮಾದಲ್ಲಿ ಬೇಕಾಗಿರುವಂಥ ಬ್ಲಡ್ಡು, ಅಲ್ಲಿ ಡೇನೇ ಒಳ್ಳೊಳ್ಳೆ ಹೀಲಿಂಗ್ ಬೇಕಾಗುವಂಥ ಎಲ್ಲ ಒಂದು ಏನೇನು ಬೇಕು ಅದನ್ನೆಲ್ಲ ಅದು ಸೆಲೆಕ್ಟ್ ಮಾಡೋದಕ್ಕೆ ಫ್ರ್ಯಾಕ್ಚರ್ ಎಮೋಟೋಮಾ ಫಾರ್ಮೇಷನ್ ಅಂತ ಹೇಳ್ತೀವಿ. ಫ್ರ್ಯಾಕ್ಚರ್ ಎಮೋಟೋಮಾ ಆಗುವಂಥದ್ದು ಫಸ್ಟ್ ಸ್ಟೇಜ್ ಆಫ್ ಹೀಲಿಂಗು. ಅದಾದಮೇಲೆ ನೆಕ್ಸ್ಟ್ ಸ್ಟೇಜ್ ಬರುತ್ತೆ, ಅದು 2 to 6 ವೀಕ್ಸ್ ತೊಗೊಳುತ್ತೆ. ಅದನ್ನು ಬಂದ್ಬಿಟ್ಟು ನಾವು ರಿಪೇರ್ ಫೇಸ್ ಅಂತ ಹೇಳ್ತೀವಿ. 2 to 6 ವೀಕ್ಸ್. ರಿಪೇರ್ ಫೇಸಲ್ಲಿ ಏನಾಗುತ್ತೆ, ಸಾಫ್ಟ್ ಕ್ಯಾಲಸ್ ಎಲ್ಲ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿ ಶುರು ಆಗುತ್ತೆ. ಸಾಫ್ಟ್ ಕ್ಯಾಲಸ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಫೈಬರ್ಸ್ ಆಗಿ ಸಾಫ್ಟ್ ಕ್ಯಾಲಸ್ ಫಾರ್ಮೇಷನ್ ಆಗುತ್ತೆ. ಸೊ ಸಾಫ್ಟ್ ಕ್ಯಾಲಸ್ ನೀವು ಎಕ್ಸ್ರೇ ತೆಗೆದು ನೋಡಿ ಗೊತ್ತಾಗಲ್ಲ. ಎಷ್ಟೊಂದು ಜನ ಪೇಷಂಟ್ಸ್ ಎಕ್ಸ್ರೇ ತೆಗೆದು ನೋಡಿ, ಏನು ಸರ್ ಗ್ಯಾಪ್ ಕಾಣ್ತಿದೆ, ಕೂಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಸೊ ಅರ್ಲಿ ಸ್ಟೇಜ್ 2 to 6 ವೀಕ್ಸಲ್ಲಿ ಅಲ್ಲಿ ಕೂಡ್ಕೊತಾ ಇರುತ್ತೆ, ಬಟ್ ಗೊತ್ತಾಗಲ್ಲ. ನಾನು ಅದಕ್ಕೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ನೋಡಿ ಗೊತ್ತಾಗುತ್ತೆ ನಮಗೆ. ಸೊ ಹಾಗಾಗಿ ಅಷ್ಟೊಂದು ಕ್ಯಾಲ್ಸಿಫಿಕೇಷನ್ ಎಲ್ಲ ಅರ್ಲಿ ಸ್ಟೇಜಲ್ಲಿ ಗೊತ್ತಾಗಲ್ಲ. ನಂತರ 6 ವೀಕ್ಸಿಂದ ಕೆಲವ್ರಿಗೆ ಸೆವರಲ್ ವೀಕ್ಸ್, ಕೆಲವರಿಗೆ ಇವನ್ 6 ಮಂತ್ಸ್ 2 ಇಯರ್ಸ್ ಕೂಡ ರೀಮಾಡ್ಲಿಂಗ್ ಅಂತ 3rd ಫೇಸ್. ರೀಮಾಡ್ಲಿಂಗ್ ಫೇಸಲ್ಲಿ ಎಸ್ಪೆಷಲಿ ಚಿಲ್ಡ್ರನ್ ಅಂತ ಸ್ವಲ್ಪ ಸೊಟ್ಟ ಇದ್ರೂ ರಿಕವರ್ ಆಗಿಬಿಡುತ್ತೆ, ರೀಮಾಡ್ಲಿಂಗ್ ಅಂತ ಆಗ್ಬಿಡ್ತದೆ. ಹಂಗಾಗಿ ಚಿಕ್ಕ ಮಕ್ಕಳಲ್ಲಿ ಹೆಚ್ಚಿನ ಕೇಸ್ಗಳನ್ನು ಆಪ್ರೇಷನ್ದ ರೆಡಿ ಮಾಡ್ಬೋದು. ಯಾಕೆಂದರೆ ಸ್ವಲ್ಪ ಆಚೆ ಈಚೆ ಆದರೂ, ಸ್ವಲ್ಪ ಡಿಫಾರ್ಮಿಟಿದು ಆ್ಯಂಗ್ಯುಲೇಷನ್ ಕೂಡ ರೀಮಾಡ್ಲಿಂಗ್ ಆಗಿ ನಾರ್ಮಲ್ ಆಗಿಬಿಡ್ತಾರೆ ಗೆಳೆಯರೆ. ಸೊ ಹಾಗೆ ಇದು 3rd ಫೇಸ್ ರೀಮಾಡ್ಲಿಂಗ್ ಆಗುವಂಥದ್ದು. ಸೊ ಹಂಗೆ ತಾಳ್ಮೆ ಇರಬೇಕು, ತಾಳಿದವನು ಭಾಳ ಏನಂತೀವಲ್ವಾ. ಪೇಷಂಟ್ ನಾವು 6 ವೀಕ್ ಕೋಲಿಸ್ ಫ್ರ್ಯಾಕ್ಚರ್ 6 ವಾರ ರೆಸ್ಟ್ ಅಂತ ಹೇಳಿರ್ತೀವಿ. ನೋಡಿ, ಈ ಬೆರಳಿಗಾದರೆ 2 ವೀಕ್ಸ್ ರೆಸ್ಟ್ ಸಾಕು, ಇದಕ್ಕಾದ್ರೆ 4 ವೀಕ್ಸ್ ಬೇಕು, ಇದಕ್ಕೆ ಕಾಸ್ಟ್ ಹಾಕಬೇಕು. ಇದಕ್ಕೆ 6 ವೀಕ್ಸ್ ಅಂತೀವಿ. 4 ಆರ್ಮ್ಗೂ 6 to 8 ವೀಕ್ಸ್ ಬೇಕು.
ಸೊ ತೊಡೆ ಮೂಳೆ ಆದರೆ 12 ವೀಕ್ಸ್ ಬೇಕು, 3 ಮಂತ್ಸ್ ಬೇಕು ಹೀಲ್ ಆಗೋದಕ್ಕೆ. ಸೊ ಒಂದೊಂದು ಮೂಳೆಗೆ ಒಂದೊಂದು ಟೈಮ್ ಇರುತ್ತೆ, ಆ ಟೈಮ್ ಪ್ರಕಾರ ಬೋನ್ ಹೀಲ್ ಆಗುತ್ತೆ ಅಲ್ವಾ. ನೀವು ಅರ್ಜೆಂಟ್ ಮಾಡಿ ಸರ್ ನನಗೆ ಅರ್ಜೆಂಟು ಎಕ್ಸಾಮ್ ಇದೆ, ಎಷ್ಟೊಂದು ಜನ ಮಕ್ಕಳು ಬರ್ತಾರೆ ಫ್ರ್ಯಾಕ್ಚರ್ ಆಯ್ತು ಸರ್ ಎಕ್ಸಾಮ್ ಬರೀಬೇಕು ತೆಗೆದುಬಿಡಿ ಸಿಮೆಂಟ್ ಬರ್ತಾರೆ, ಇಲ್ಲ ಯಾವುದೋ ಫಂಕ್ಷನ್ಗೆ ಹೋಗ್ಬೇಕು ಸರ್, ಮದುವೆಗೆ ಹೋಗಬೇಕು, ಇನ್ನೆಲ್ಲೋ ಮಂಜಿಗೆ ಹೋಗಬೇಕು, ಎಲ್ಲ ನೋಡಿ ಕೇಳ್ತಾರೆ ಸರ್ ಯಾರು ಸರ್ ತೆಗೆದುಬಿಡಿ ಸರ್ ಅಂತ ನೋಡಿ. ದಯವಿಟ್ಟು ಅಡ್ಜಸ್ಟ್ ಮಾಡಬೇಡಿ. ನೋಡಿ ಹೆಂಗೆ ನಿಮ್ಮ ಪ್ರೆಗ್ನೆಂಟ್ ಆದರೆ ಡೆಲಿವರಿ ಆಗಿ 9 ಮಂತ್ಸ್ ಬೇಕೇ ಬೇಕಲ್ವಾ, ಅರ್ಜೆಂಟ್ ಮಾಡಿಬಿಡ್ತೀರಾ. ನಾನು ಮದುವೆಗೆ ಹೋಗ್ಬೇಕು, ಹೊಟ್ಟೆ ಹಾಕ್ಕೊಂಡು ಹೋಗೋಕ್ಕಲ್ಲ, ಬೇಗ ಡೆಲಿವರಿ ಮಾಡಿ ಅಂತ ಕೇಳ್ತೀರಾ, ಇಲ್ಲಲ್ವಾ. ಅಥವಾ ನಾನು ಕಾಲೇಜ್ಗೆ ಹೋಗಬೇಕು ಅಥವಾ ಇನ್ನೇನೋ ಫಂಕ್ಷನ್ಗೆ ಹೋಗಬೇಕು ಅಥವಾ ಏನೋ ಒಂದಕ್ಕೆ ಹೋಗ್ಬೇಕು ಸರ್, ಬೇಗ ಡೆಲಿವರಿ ಮಾಡಿ ಅಂತ ಕೇಳ್ತೀರಾ ಡಾಕ್ಟ್ರೆಲ್ಲ, ಕೇಳಲ್ವಾ. ಅದೇ ರೀತಿ ಬೋನ್ ಹೀಲಿಂಗ್ ಒಂದು ನ್ಯಾಚುರಲ್ ಪ್ರೊಸೆಸ್, ಅದಕ್ಕೊಂದು ಫಿಕ್ಸ್ಡ್ ಟೈಮ್ ಇದೆ, ನೇಚರಲ್ಲಿ ಒಂದು ಫಿಕ್ಸ್ಡ್ ಟೈಮ್ ಇದೆ, ಆ ಪ್ರಕಾರ ಹೀಲಾಗ್ತಾ ಬರುತ್ತೆ. ಸೊ ಹಾಗೆ ತಾಳ್ಮೆಯಿಂದ ಇರಬೇಕು ಅಲ್ವಾ. ಡಾಕ್ಟ್ರಿಗೆ ಹೋಗಿ ಸುಮ್ಮನೆ ನೋವಿಲ್ಲ ಸರ್ ತೆಗೆದುಬಿಡಿ ಅಂತೀರ, ಹಂಗೆಲ್ಲ ಮಾಡಿಬಿಡಿ. ಹೆಚ್ಚು ಕಡಿಮೆ ಅನುಭವಿಸೋರು ನೀವೇ, ಡಾಕ್ಟ್ರೇನು ಅನುಭವಿಸೋರು ಅಲ್ವಾ. ಸೊ ಹಾಗೆ ತಾಳ್ಮೆಯಿಂದಿರಿ. ಒಂದೊಂದು ಡಾಕ್ಟ್ರ್ ಹೇಳ್ತಾರೆ ನಿಮ್ಮ ಮೊದಲೇ ಎಕ್ಸ್ರೇ ತೆಗೆದು ನೋಡ್ತಿರ್ತಾರೆ ಯಾವ ಥರ ಹೀಲಾಗ, ಕೆಲವು ಸಲ ಸ್ವಲ್ಪ ಡಿಲೇಡ್ ಬೇಗ ಹೀಲಾಗಲ್ಲ, ಸ್ವಲ್ಪ ಲಾಂಗ್ ಟರ್ಮ್ ಕಂಟಿನ್ಯೂ ಮಾಡಿ ಇನ್ನೊಂದು ವೀಕ್ 10 ಡೇಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಡಾಕ್ಟ್ರಿಗೆ ಹೋಗಿ ಪದೇ ಫೋರ್ಸ್ ಹಾಕ್ಬಿಡಿ, ತೆಗೆದುಬಿಡಿ ಕಾಸ್ಟ್ ತೆಗೆದುಬಿಡಿ ಅಂತ ಅವರೆಲ್ಲ ಅನಲೈಸ್ ಮಾಡ್ತಾರೆ. ಅವ್ರು ಯಾವ ರೀತಿ ಹೇಳ್ತಾರೆ, ನಿಮ್ಗೆ ಏನು ಟ್ರೀಟಿಂಗ್ ಡಾಕ್ಟರ್ ಇರ್ತಾರೆ, ಈ ವಿಡಿಯೋ ನೋಡಿದ ತಕ್ಷಣ ನೀವು ಹೋಗಿ ಡಾಕ್ಟ್ರಿಗೆ ಇದು ಮಾಡಬೇಡಿ. ಟ್ರೀಟಿಂಗ್ ಡಾಕ್ಟ್ರ್ ಕರೆಕ್ಟಾಗಿ ಗೊತ್ತಿರ್ತಾರೆ, ಡಿಸ್ಪ್ಲೇಸ್ ಫ್ರ್ಯಾಕ್ಚರ್ ಅನ್ಡಿಸ್ಪ್ಲೇಸ್ ಫ್ರ್ಯಾಕ್ಚರ್ ಯಾವ ಥರ ಪೊಸಿಷನ್ ಇದೆ, ಯಾವ ಥರ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವ್ರು ಡಿಸೈಡ್ ಮಾಡಿ ನಿಮ್ಗೆ ಹೇಳ್ತಾರೆ ನೋಡಪ್ಪ ಇಷ್ಟು ಸರ್ ಎಷ್ಟು ತಗೋ, ಇಷ್ಟದಾದ್ಮೇಲೆ ಸಿಮೆಂಟ್ ತೆಗೋಣ, ಇಷ್ಟಾದ್ಮೇಲೆ ಚೆಕ್ ಎಕ್ಸ್ ತೆಗೋಣ, ಇಷ್ಟದಾದ್ಮೇಲೆ ನೀನು ಭಾರ ಕೂಡಾಡು, ಇಷ್ಟು ತನಕ ಭಾರ ಕೂಡಾಡಬೇಡ ಅಂತೆಲ್ಲ ಹೇಳ್ತಾರೆ. ಸೊ ಒಂದೊಂದು ಕೇಸ್ ಒಂದೊಂದು ಥರ ಇರುತ್ತೆ. ಸೊ ಹಾಗೆ ನಿಮ್ಮ ಟ್ರೀಟಿಂಗ್ ಡಾಕ್ಟ್ರ್ ಏನು ಅಡ್ವೈಸ್ ಮಾಡ್ತಾರೆ ಅದನ್ನು ಅಡ್ವೈಸ್ ಫಾಲೋ ಮಾಡಿ, ಅದು ಭಾಳ ಇಂಪಾರ್ಟೆಂಟು, ಭಾಳ ಕ್ರೂಷಿಯಲ್ಲು. ಸೊ ಬೋನ್ ಹೀಲಿಂಗ್ಗೆ ಯಾವ ಮಾತುಗಳು ಯಾವ ತೊಗೋಬೇಕಂತ ಕೊನೆಯಲ್ಲಿ ಹೇಳ್ತೀನಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿಗಳೇ. ಸೊ ಎಷ್ಟೊಂದು ಜನ ತಾಯಂದರು ಎಲ್ಲ ಫ್ರ್ಯಾಕ್ಚರ್ ಆದ ತಕ್ಷಣ ಫಸ್ಟ್ ಕೇಳಿದ್ರು ಡಾಕ್ಟ್ರಾಗಿ ಏನು ಕೊಡಲಿ ನನ್ನ ಮಗನ ಫಾಸ್ಟಾಗಿ ಹೀಲಾಗಬೇಕು, ಬೋನ್ ಏನು ಕೊಡಬೇಕು ಅಂತ ಕೇಳ್ತಾರೆ. ನೋಡಿ ಕ್ಯಾಲ್ಸಿಯಂ ಫುಡ್, ಮಿಲ್ಕ್ ಆ್ಯಂಡ್ ಮಿಲ್ಕ್, ನಾನು ಕ್ಯಾಲ್ಸಿಯಂ ರಿಚ್ ಫುಡ್ಡೇ ಒಂದು ವೀಡಿಯೋ ಮಾಡಿ ದಯವಿಟ್ಟು ನೋಡಿ. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಕೊಡ್ಬೋದು. ರಾಗಿ ರಿಚೆಸ್ಟ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ, ರಾಗಿ ದೋಸೆನೋ ರಾಗಿ ಮುದ್ದೆ ರಾಗಿ ಅಂಬಳಿ ಹೆಚ್ಚಾಗಿ ಕೊಡಿ. ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಕೂಡ ಕೊಡ್ಬೋದು. ವೈಟಮಿನ್ ಡಿ ರಿಚ್ ಫುಡ್ ಕೊಡಬೇಕು, ಗ್ರೀನ್ ಲೀಫ್ ವೆಜಿಟೇಬಲ್ಸು, ಮೆಗ್ನೀಷಿಯಮ್ ಇರುವಂಥದ್ದು ಕೊಡಬೇಕು. ಸೊ ಇವೆಲ್ಲ ಕೊಟ್ಟಾಗ ಬೋನ್ ಹೀಲಿಂಗ್ ತುಂಬ ಚೆನ್ನಾಗಿ ತಗೊಳ್ಳಾರೆ. ಸೊ ಬೋನ್ ಡಯಟ್ ಅಂತ ಹೇಳ್ತೀವಿ, ಇದನ್ನು ಚೆನ್ನಾಗಿ ಕೊಡಿ. ಕಾಸ್ಟ್ ಹಾಕಿರ್ತಾರೆ, ಎಕ್ಸಸೈಸ್ ಮಾಡಬೇಕಾಗತ್ತೆ, ಬೆರಳು ಮೂಮೆಂಟ್ಸ್ ಕರೆಕ್ಟಾಗಿ ಮಾಡಬೇಕು, 5 ಬೆರಳು ಮೂಮೆಂಟ್ಸ್ ಮಾಡಬೇಕು. ಮತ್ತು ಸಿಮೆಂಟ್ ತೆಗೆದ ಮೇಲೂ ಮೂಮೆಂಟ್ಸ್ ಕರೆಕ್ಟಾಗಿ ಮಾಡಬೇಕಾಗತ್ತೆ. ಸಿಮೆಂಟ್ ಹಾಕಿದ್ದೀವಿ ಕಾಲು ಬೆರಳು ಆ್ಯಕ್ಟಿವ್ ಮಾಡ್ತೀರಿ, ಮೂಮೆಂಟ್ಸ್ ಮಾಡ್ತಾರೆ ಅಂತ ಹೇಳ್ತೀವಿ, ಮೂಮೆಂಟ್ಸ್ ಮಾಡಬೇಕು. ಬೆರಳು ಊತ ಬಂದರೆ ನೀಲೇ ಬಣ್ಣ ಬಂದರೆ ಏನು ತೊಂದರೆ ಇಮಿಡಿಯೇಟ್ ಡಾಕ್ಟ್ರಿಗೆ ತೋರಿಸ್ಬೇಕಾಗತ್ತೆ. ಈ ರೀತಿ ಮೂಮೆಂಟ್ಸ್ ಮಾಡಬೇಕು. ಕೆಲವರು ಹಿಂಗೆ ಹಿಡ್ಕೊಂಡ್ಬಿಡ್ತಾರೆ, ಹಂಗೆ ಮಾಡಬೇಡಿ. ಡಾಕ್ಟ್ರ್ ಹೇಳ್ತಾರೆ ಮೂಮೆಂಟ್ಸ್ ಮಾಡಬೇಕು ಕಂಪಲ್ಸರಿ. ಮೂಮೆಂಟ್ಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಬ್ಲಡ್ ಸಪ್ಲೈ ಚೆನ್ನಾಗಿಲ್ಲತ್ತೆ, ಪೇಯ್ನು ಸ್ವೆಲ್ಲಿಂಗ್ ಬೇಗ ಕಡಿಮೆ ಆಗುತ್ತೆ. ಸ್ವಲ್ಪ ಪೇಯ್ನ್ ಇದ್ರೂ ಮಾಡಬೇಕು, ದಬಾಯಿಸಿ ಬಿಟ್ಬಿಟ್ರೆ ಹಿಂಗೆ ಉಳ್ಕೊಂಬಿಡುತ್ತೆ. ಆಮೇಲೆ ಸಿಮೆಂಟ್ ಚೆನ್ನಾಗಿ ಹಾಕಿರ್ತೀವಿ, ಸಿಮೆಂಟ್ ಫ್ರ್ಯಾಕ್ಚರ್ ಇಲ್ಲ ಇರುತ್ತೆ, ಬೆರಳು ಹಿಂಗೆ ಇರುತ್ತೆ, ಫಂಕ್ಷನ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಆಗಬಾರ್ದು. ಸೊ ಎಕ್ಸಸೈಸ್ ಮಾಡಬೇಕು, ಬೆರಳುಗಳಿಗೆಲ್ಲ ಎಕ್ಸಸೈಸ್ ಮಾಡಬೇಕು. ಕ್ಯಾಲ್ಸಿಯಂ ಫುಡ್ ತೊಗೊಳ್ಳಿ. ಡಾಕ್ಟರ್ ಔಷಧ ಆದರೆ ನಿಮಗೆ ಪೇಯ್ನ್ಗೆ ಅಂತ ಕೆಲವು ಮೆಡಿಕೇಷನ್ಸ್ ಕೊಟ್ಟಿರ್ತಾರೆ, ಪೇಯ್ನ್ ಕಿಲ್ಲರ್ಸ್ ಅನಾಲಿಸಿಸ್ ಕೊಟ್ಟಿರ್ತಾರೆ. ಊತ ಕಡಿಮೆ ಆ್ಯಂಟಿಡಿಮಾ ಅಂತ, ಊತ ಬೇಗ ಆದಷ್ಟು ಬೇಗ ಕಡಿಮೆ ಆಗಬೇಕು. ನೀವು ಆ್ಯಕ್ಟಿವ್ ಮೂಮೆಂಟ್ಸ್ ಮಾಡಿದ್ರೆ ಊತ ಬೇಗ ಕಡಿಮೆ ಆಯ್ತು, ಅದಕ್ಕೆ ಕೆಲವು ಮಾತ್ರೆ ಹಾಕಿದ್ದು ಅದನ್ನು ಕೊಡಿ. ಸೊ ಇದನ್ನೆಲ್ಲ ಮತ್ತೆ ಕೆಲವು ಎಸ್ಪೆಷಲಿ ಲೋವರ್ ಲಿಂಬಲ್ಲಿ ಇಷ್ಟು ದಿನ ನಾನ್ ವೆಯ್ಟ್ ಬೇರಿಂಗ್ ಅಂತ ಹೇಳಿರ್ತಾರೆ. ಒಂದೊಂದು ಫ್ರ್ಯಾಕ್ಚರ್ ಅಂತ ಇರುತ್ತೆ. ಕೆಲವರಿಗೆ ಸಪೋಸ್ ಇಂಟ್ರಾಟಿಕಲ್ ಜಾಯಿಂಟ್ ರೋಡೇ ಫ್ರ್ಯಾಕ್ಚರ್ ಆಯ್ತು ಅಂಥಕ್ಕೆ ಸ್ವಲ್ಪ ಲಾಂಗ್ ಟರ್ಮ್ ಮೇ ಬಿ 4 ವೀಕ್ಸು 6 ವೀಕ್ಸು ಭಾರ ಹಾಕಲೇಬೇಡಿ, ಅದನ್ನ ಕಾಲು ಇಡಲೇಬೇಡಿ ಅಂತ ಹೇಳಿರ್ತಾರೆ. ಸೊ ನೀವು ಸಹ ನಮ್ಮ ಊರಿನ ಗೌಡ ನನಗೆ ಮರ್ಯಾದೆ ಪ್ರಶ್ನೆ ಅಂದ್ಕೊಂಡು ಅಥವಾ ಕೋಲ್ ಹಿಡ್ಕೊಂಡು ಹಿಂಗೆ ಓಡಾಡ್ಬೇಕು ಸರ್, ವಾಕಲ್ಲಿ ಹಿಂಗೆ ಓಡಬೇಕು ಸರ್, ನಂಗೆ ಅವಮಾನ ಅಂತ ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಮೂಳೆ ಸರಿಯಾಗಿ ಹೀಲಾಗಲ್ಲ, ಪೊಸಿಷನ್ ಚೇಂಜ್ ಆಗುತ್ತೆ, ಡಿಲೈಡ್ ಏನಾಗ್ಬೋದು ಅಥವಾ ಏನಾಗ್ಬೋದು, ರಾಡ್ ಗಿಡ ಹಾಕಿ ರಾಡ್ ಬೆಂಡ್ ಹಾಕ್ಬೋದು, ಸ್ಕ್ರೂ ಹಾಕಿ ಸ್ಕ್ರೂಗಳು ಮುರಿದೋಗ್ಬೋದು. ಸೊ ಹಾಗೆ ನೆಗ್ಲೆಕ್ಟ್ ಮಾಡಿಬಿಡಿ. ಎಸ್ಪೆಷಲಿ ಲೋವರ್ ಲಿಂಬಲ್ಲಿ ಫ್ರ್ಯಾಕ್ಚರ್ ಆಗಿದೆ, ಆಪ್ರೇಷನ್ ಮಾಡಿದ್ರೆ ಡಾಕ್ಟ್ರ್ ಯಾವ ಥರ ಹೇಳ್ತಾರೆ ಅದೇ ಥರ ಫಾಲೋ ಮಾಡಿ. ಇಷ್ಟು ದಿವಸ ನೀನು ಭಾರ ಹಾಕ್ಬಾರ್ದಪ್ಪ ಅಂತ ಹೇಳಿದ್ರೆ ಖಂಡಿತ ಅಷ್ಟು ದಿವಸ ಭಾರ ಹಾಕ್ತಕ್ಕೆ ಹೋಗಲೇಬೇಡಿ. ಅದಾದಮೇಲೆ ಅವ್ರು ಎಕ್ಸ್ರೇ ತೆಗೆದು ನೋಡಿ, ಇಲ್ಲಪ್ಪ ಮೂಳೆ ಕುಡ್ಕೊಂಡು ಸ್ವಲ್ಪ ಭಾರ ಹಾಕು ಅಂತ ಹೇಳ್ತಾರೆ. ಅದಾದಮೇಲೆ ಪೂರ್ತಿ ಭಾರ ಹಾಕು ಅಂತ ಹೇಳ್ತಾರೆ. ಸೊ ಭಾರ ಹಾಕಿ ನಡೀರಿ ಅಂತ ಹೇಳಿದ್ಮೇಲೆ ನೀವು ನಡೀಬೇಕು, ಹಂಗೇನೂ ಇರಬಾರ್ದು. ಭಾರಕ್ಕೆ ನಡೆಯುವಾಗ ಮತ್ತು ಮಸಲ್ಸ್ಗೆಲ್ಲ ಎಕ್ಸಸೈಸ್ ಆಗುತ್ತೆ, ಅವೆಲ್ಲ ಬ್ಲಡ್ ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಹೀಲಿಂಗ್ ಚೆನ್ನಾಗುತ್ತೆ. ಜೊತೆಗೆ ಫ್ರ್ಯಾಕ್ಚರ್ ಆದಾಗ ಮುಂದಿನ ಜಾಯಿಂಟ್ಗೆಲ್ಲ ಎಕ್ಸಸೈಸ್ ಮಾಡ್ತಿರ್ಬೇಕು. ರಿಸ್ಟ್ ಜಾಯಿಂಟ್ ಆಗಲಿ, ಎಲ್ಬೋನಾಗಲಿ, ಶೋಲ್ಡರ್ ಎಕ್ಸಸೈಸ್ ಮಾಡಬೇಕು. ಅವಾಗ ಶೋಲ್ಡರ್ ಸ್ಟಿಫ್ನೆಸ್ ಇರಲ್ಲ, ಮೂಮೆಂಟ್ಸ್ ಕರೆಕ್ಟ್ ಆಗುತ್ತೆ. ಫಿಸಿಯೋಥೆರಪಿ ಮಾಡಿಸ್ಬೋದು. ಫ್ರ್ಯಾಕ್ಚರ್ ಆಗಿದ್ದರೆ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂತ ಕೆಲವು ಎಕ್ಸಸೈಸ್ ಹೇಳ್ಕೊಡ್ತೀವಿ, ಕಾಫ್ ಮಸಲ್ಸ್ ಎಕ್ಸಸೈಸ್ ಹೇಳ್ಕೊಡ್ತೀವಿ. ಸೊ ನಾನಾ ರೀತಿಯ ಎಕ್ಸಸೈಸ್ ಎಲ್ಲ ಬರುತ್ತೆ. ಸೊ ನಿಮ್ಮ ವೈದ್ಯರು ನಿಮ್ಗೆ ಯಾವ ರೀತಿ ಅಡ್ವೈಸ್ ಕೊಟ್ಟರೆ ಆ ಅಡ್ವೈಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ನಿಮ್ಗೆ ಯಾರು ಟ್ರೀಟ್ಮೆಂಟ್ ಮಾಡ್ತಾರೆ ಅವರೇ ಬೆಸ್ಟ್ ಡಾಕ್ಟ್ರು. ಸೊ ಅವ್ರನ್ನ ಫಾಲೋ ಮಾಡಿ. ನೀವು ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿದ್ದನ್ನು ಕೇಳೋಕ್ಕೆ ಹೋಗಬೇಡಿ, ಆಯಿತಾ. ಹಿಂದಿನ ಮನೆ ಸುಬ್ಬಮ್ಮನೋ, ಪಕ್ಕದ ಮನೆ ರುದ್ರಮ್ಮನೋ, ಎದುರುಗಡೆ ಮನೆ ಕೃಷ್ಣಪ್ಪನೋ, ಇನ್ಯಾರೋ ಕಿಟ್ಟಪ್ಪನೋ, ಸುಂದರಪ್ಪನೋ ಏನೋ ಕತೆ ಹೇಳ್ಬಿಡ್ತಾರೆ. ಪಟ್ಟ ಹಾಕ್ಸ್ಬಿಡಿ ಅಂತ ಹೇಳೋದು, ಅಥವಾ ಸಿಮೆಂಟ್ ತೆಗೆದುಬಿಡ್ರಿ ಅಂತ ಹೇಳೋದು, ಮರ ಇಟ್ಕೊಂಡ್ಬಿಡ್ತೀವಿ, ಯಾಕೆ ಇದನ್ನು ತೆಕ್ಕೊಂಬಿಡಿ ಡಾಕ್ಟ್ರ್ ಹೇಳ್ತಿರ್ತಾರೆ, ನಾವೆಲ್ಲ ಹೇಳ್ತಾರೆ. ಯಾವುದಕ್ಕೂ ತಲೆಗೆ ಹಚ್ಕೋಬೇಡಿ. ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರ್ ನೋಡಿ MBBS ಮಾಡಿರ್ತೀವಿ, ಅದಾದಮೇಲೆ MS ಆರ್ಥೋಪೆಡಿಕ್ಸ್, ಆದಮೇಲೆ ನಾನು ಬಾಂಬೆಲಿ ಹೋಗಿ ಟ್ರೈನಪ್ ಮಾಡ್ಕೊಂಡ್ಬಂದು ಇಷ್ಟು ದಬ್ಬ ಬುಕ್ಸ್ ಓದ್ತೀವಿ, ಇನ್ನೂ ಜರ್ನಲ್ಸ್ ಓದ್ತಾ ಇರ್ತೀವಿ, ದೊಡ್ಡ ಕಾನ್ಫರೆನ್ಸ್ಗಳೆಲ್ಲ ಅಟೆಂಡ್ ಮಾಡ್ಕೊಂಡು ಬರ್ತೀವಿ. ನಮಗೆ ಯಥೇಚ್ಛವಾದ ಜ್ಞಾನ ಇರುತ್ತೆ. ಸೊ ಹಾಗೆ ನೀವು ಅವರು ಹೇಳಿದ ಮಾತು ಕೇಳಬೇಡಿ,
ತಜ್ಞ ವೈದ್ಯರ ಸ್ಪೆಷಲಿ ನೀವು ಟ್ರೀಟ್ಮೆಂಟ್ ಮಾಡೋಂಥ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ. ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಆ ಫ್ರ್ಯಾಕ್ಚರ್ ಈ ಫ್ರ್ಯಾಕ್ಚರ್ ತಲೆ ಕೆಡಿಸ್ಕೋಬೇಡಿ. ಸೊ ಕರೆಕ್ಟಾಗಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ವಿಶ್ ಯು ಆಲ್, ಯಾರಿಗೂ ಕಾಂಪ್ಲಿಕೇಶನ್ ಆಗ್ದಂಗೆ ಚೆನ್ನಾಗಿ ಬೋನ್ ಹೀಲ್ ಆಗಲಿ, ಸಂತೋಷವಾಗಿ ಮುಂಚೆ ಥರನೇ ಕೆಲಸಕ್ಕೆ ಹೋಗ್ಬೋದು. ಇವೆಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಂದರೆ. ಸೊ ಏನು ಟೆನ್ಷನ್ ಇಟ್ಕೋಬೇಡಿ. ಬೋನ್ ಹೀಲ್ ಆಗುತ್ತಾ ಆಗಲ್ವಾ, ಡಿಸೇಬಿಲಿಟಿ ಬಂದ್ಬಿಡ್ತಾ ಕುಂತೀನಿ, ನಾವೇನು ಟೆನ್ಷನ್ ಇಟ್ಕೋಬೇಡಿ, ಎಲ್ಲ ಚೆನ್ನಾಗೈತೆ ಆಯಿತಾ. ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಆ್ಯಂಡ್ ಆಲ್ ದ ಬೆಸ್ಟ್.